ತುಂಬಾ ನಂಗೆ ಎಮೋಷನಲ್ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ನಮ್ ಲೈಫ್ ಹಾಳಾಗ್ ಹೋಗ್ಬಿಟ್ಟೈತೆ ಅಂತ ಮಾತಾಡ್ತಾರೋ ಗೊತ್ತಿಲ್ಲ. ಜೀವನ ಇಷ್ಟೇ ಜೀವನ, ಏನು ಇಲ್ಲ ಏನು ಇಲ್ಲ. ಏನು ಭಯ ಅಂದ್ರೆ ಭಯನೇ ಆಗಲ್ಲ ಸ್ಮಶಾನದಲ್ಲಿ. ಸ್ಮಶಾನಕ್ಕೆ ಕಳ್ಸದ್ಮೇಲೆ, ಅಪ್ಪ ಅಮ್ಮನ ಸ್ಮಶಾನಕ್ಕೆ ಕಳ್ಸದ್ಮೇಲೆ ಬಂದು ಕೂತ್ಕೊಂಡು ಅಳಬೇಡಿ ಯಾರುನು. ಅವ್ರುಗಳೇ ಹಾಕತಾರೆ ಮೈ ಲೈಫ್ ಮೈ ರೂಲ್ಸ್ ಅಂತ ಅನ್ಬಿಟ್ಟು. ಏನೋ ಬೆಳೆ ಬೇಸ್ಕೊಳಕ್ ಬರ್ತಾರೆ, ಏನೋ ಸಾಚಾಗಳ್ತಾರ. ಅದು ಹೇಳಿದ್ರು ಇದನ್ನು ಕಂಟೆಂಟ್ ಆಗಿ ಹಾಕ್ಬಿಡ್ತೀಯ ನೀನ್ ನಾಳೆ ಅಂತ ಅಂದ್ಬಿಟ್ಟು ಈ ಕಡೆ ಕುತ್ಕೊಬಹುದು. ನೆಮ್ಮದಿ ಪ್ಲೇಸ್. ಅಪ್ಪ ಅಮ್ಮನ್ ಬೆಲೆನೇ ಗೊತ್ತಿಲ್ಲ ಬಿಡಿ. ಗೊತ್ತಿದ್ರೆ ಹೆಂಗೋ ಇರೋದು. ಅದೇ ಹೇಳ್ತಾ ಇಲ್ವಾ, ಗೊತ್ತಿಲ್ದೇ ಇರೋರೆಲ್ಲ ಇವತ್ತು ಸಾಚಾಗಳ ತರ ಬಿಲ್ಡಪ್ ಕೊಟ್ಕೊಂಡು ಬಂದು ನನಗೆ ಬೈಯೋದು. ನೋಡಿ ಪೂಜೆ ಮಾಡ್ದೆ ಅಮ್ಮಂಗೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಜಸ್ಟ್ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಪಲಾವ್ ಎಲ್ಲ ಮಾಡಿದ್ದೆ. ಮಗ ಎದ್ದಿದ್ದ, ಅಪ್ಪನು ನೋಡ್ಕೊಂಡು ಕೂತಿದ್ರು. ಇವತ್ತು ನಿಮ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ಹೋಗ್ಬೇಕಿತ್ತು. ಸೊ ನಿಮ್ಗೂ ಹಂಗೆ ತೋರಿಸ್ತೀನಿ ಬನ್ನಿ ಯಾವ ಜಾಗ ಏನು ಎತ್ತ ಅಂತ ಅನ್ಬಿಟ್ಟು. ತುಂಬಾ ಜನ ಗೊತ್ತು, ತುಂಬಾ ಫೆಮಿಲಿಯರ್ ಅದು ಒಂದು ಪ್ಲೇಸ್. ಅದು ಎಲ್ಲಾರು ಹೋಗೇ ಹೋಗ್ತೀವಿ, ಒಂದಲ್ಲ ಒಂದ್ ದಿವಸ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಬನ್ನಿ ನೋಡೋಣ ಯಾವ ಜಾಗ ಏನು ಎತ್ತ ಅನ್ಬಿಟ್ಟು. ಅಂಡ್ ಟೈಮ್ ಬಂದು 9:15 ಆಗಿದೆ. ಅಂದಿವೆ ಹೋಗ್ತಾ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಬನ್ನಿ. ಹಂಗೆ ಇವಾಗ ಅಂಗಡಿಗೆ ಬಂದೆ, ಸ್ವಲ್ಪ ಹೂ ತಗೊಳ್ಳೋಣ ಅಂತ ಹೇಳಿ ಇಲ್ಲೇ ತಗೊಂತೀನಿ. ಇದೇ ಹೂ ತಗೊಂತೀನಿ, ಚೆನ್ನಾಗಿದೆ ನೋಡಿ. ಹೂವು, ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ಎಲ್ಲ ತಗೊಂಡೆ. ಬಂದಿದ್ದೀನಿ ಜಾಗಕ್ಕೆ, ತೋರಿಸ್ತೀನಿ ನಿಮ್ಗುನು. ಗೊತ್ತಾಯ್ತಾ? ನೆಮ್ಮದಿ ಸಿಗೋ ಅಂತ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಯಾರಿದಾರ ಗೊತ್ತಾ? ಎಲ್ರು ಗೆಸ್ ಮಾಡಿರ್ತೀರಾ ಇಲ್ಲಿ ಯಾರಿದ್ದಾರೆ ಅಂತ ಅಂದ್ಬಿಟ್ಟು. ಬನ್ನಿ ನಿಮ್ಗೂ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಬಂದ್ಬಿಟ್ಟಿದೀನಿ ನಾನು. ಅಮ್ಮನ ಹುಡ್ಕೊಂಡ್ ಬಂದಿದ್ದೀನಿ ನಾನು ಇವತ್ತು. ತುಂಬಾ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಗಾಳಿ. ನೋಡಿ ಎಷ್ಟೊಂದು ಗಿಡಗಳೆಲ್ಲ ಬೆಳ್ಕೊಬಿಟ್ಟೈತೆ. ನೋಡಿ ಇದೆ ನಮ್ಮ ಅಮ್ಮ ಇರೋದು. ನೋಡಿ ಎಷ್ಟು ನೆಮ್ಮದಿಯಾಗಿರೋ ಜಾಗದಲ್ಲಿ ಇದಾರೆ ಅಂತಂದ್ರೆ, ನಾನು ಏನಕ್ಕೆ ಬಂದೆ ಅಂತಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಪೂಜೆ ಮಾಡ್ತೀನಿ ಅಮ್ಮಂಗೆ. ಫುಲ್ ಗಿಡ ಎಲ್ಲ ಬೆಳ್ಕೊಬಿಟ್ಟೈತೆ. ಸಿಕ್ಕಾಪಟ್ಟೆ ಗಾಳಿ ಐತೆ. ಅಮ್ಮ ಹೋಗಿ 4 ತಿಂಗಳು. ನಾನು ಯಾವಾಗ್ಲೂ ಬರ್ತಿದ್ದೆ, ಬಟ್ ನಾನು ಎಲ್ಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ಲಿಲ್ಲ, ತೋರಿಸ್ತಾ ಇರ್ಲಿಲ್ಲ, ಯಾರಿಗೂ ಹೇಳ್ತಾ ಇರ್ಲಿಲ್ಲ ನಾನು.
5 ನಿಮಿಷ ಬರ್ತಿದ್ದೆ, ಅಮ್ಮನ್ ನೋಡ್ತಿದ್ದೆ, ಹೋಗ್ತಿದ್ದೆ. ನೋಡ್ರಿ, ಅರ್ಶಿನ ಕುಂಕುಮನು ತಂದಿದೀನಿ ಅಮ್ಮಂಗೆ ಅಂತ. ಯಾಕೋ ಇವತ್ತು ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರಾಗೋಯ್ತು, ಗಾಳಿ ಸಿಕ್ಕಾಪಟ್ಟೆ. ಅಮ್ಮ ಏನೋ ಆರಾಮಾಗಿ ಮಲ್ಕೋಬಿಟ್ರು. ಇಲ್ಲಿ ಎಷ್ಟು ನೆಮ್ಮದಿ ಅನ್ಸ್ತೈತೆ ಗೊತ್ತಾ, ನಿಜವಾಗ್ಲು. ನೋಡಿ, ಪೂಜೆ ಮಾಡ್ದೆ ಅಮ್ಮಂಗೆ. ಅಮ್ಮನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯೂಶಲಿ ಬರ್ತಿದ್ದೆ, ಅಪ್ಪಂಗೆ ಹೇಳಿದ್ರೆ ಬೈತಾರೆ, ಆ ಕಡೆ ಎಲ್ಲ ಹೋಗ್ಬೇಡ ಅಮ್ಮ ಅಂತ ಅನ್ಬಿಟ್ಟು. ಇನ್ನು ಯಾರಾದ್ರೂ ಈ ಕಡೆ ಗೊತ್ತಿರೋರು ನೋಡಿದ್ರು ಹೇಳ್ತಾರೆ, ಈ ಕಡೆ ಎಲ್ಲ ಹೋಗ್ಬಾರ್ದಮ್ಮ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗಿ ಬರ್ತಿದ್ದೆ, ಸೈಲೆಂಟ್ ಆಗಿ ಹೋಗ್ತಿದ್ದೆ. ಅಮ್ಮನ್ ನೋಡ್ಕೊಂಡು ದೂರದಿಂದನೇ ನೋಡ್ಕೊಂಡು ಹೋಗ್ಬಿಡ್ತಿದ್ದೆ ನಾನು. ಆಮೇಲೆ ಇನ್ನೊಂದೇನು ಅಂದ್ರೆ, ವಿಡಿಯೋಸ್ ಅಲ್ಲಿ ಎಲ್ಲೂ ನಾನು ಹೇಳ್ತಾನೂ ಇರಲ್ಲ, ಹಾಕ್ತಾನೂ ಇರಲ್ಲ. ಯಾಕೆ ಗೊತ್ತಾ, ಯೂಟ್ಯೂಬ್ ಅಂತ ಅಂದ್ರೆ ಎಲ್ಲಾನು ಕಂಟೆಂಟ್ಗೋಸ್ಕರ ಮಾಡ್ತಾರೆ, ವ್ಯೂಸ್ಗೋಸ್ಕರ ಮಾಡ್ತಾರೆ ಅನ್ನೋದು ಒಂದು ಮಾತಿದೆ. ಸೊ ನಾನು ಎಲ್ಲೂ ಹಾಕ್ತಾ ಇರಲಿಲ್ಲ. ಇವತ್ ಏನಕ್ಕೆ ಹಾಕ್ಬಿಟ್ಟೆ ಅಂತಂದ್ರೆ, ಬೇಜಾರಾಗೋಯ್ತು ನಂಗೆ. ಯಾವ ಲೆವೆಲ್ ಬೇಜಾರು ಅಂತಂದ್ರೆ, ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ನಮ್ಮ ಮನೇಲಿ. ನಿಜ ನನ್ಗೆ ಏನಪ್ಪ, ನಾವ್ ಯಾರಿಗೂ ಕೆಟ್ಟದ್ ಬಯಸ್ತಾ ಇಲ್ಲ, ನಾನ್ ಎಸ್ಪೆಷಲಿ ಯಾರಿಗೂ ಕೆಟ್ಟದ್ ಬಯಸ್ತಾ ಇಲ್ಲ. ನನಗ್ ಹೆಂಗೆ ಅಂತಂದ್ರೆ, ನನಗ್ ಯಾರು ನೋವು ಮಾಡಿದ್ರ, ನನಗ್ ಯಾರು ಹರ್ಟ್ ಮಾಡಿದ್ರ ಅವ್ರಿಗೆ ನಾನು ಸಡನ್ ಆಗಿ ರಿಯಾಕ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಎಷ್ಟೋ ವಿಚಾರಗಳನ್ನ ನಾನು ಹಿಡ್ದಿಡ್ಕೊಂಡಿದೀನಿ, ಎಲ್ಲೂನು ಯಾರನ್ನೂ ಬಿಟ್ಕೊಟ್ಟಿಲ್ಲ. ಬಟ್ ಆ ಒಂದು ಸಿಚುಯೇಷನ್ಗೆ ನಾನು ಹೇಳಿರ್ಬೋದೇ ಹೊರತು ಯಾವುದೇ ನನ್ನ ಮನ್ಸಲ್ಲಿ ಅವ್ರು ಹಾಳಾಗೋಗ್ಬೇಕು, ಅವ್ರು ಎಕ್ಕುಟ್ಟೋಗ್ಬೇಕು ಅನ್ನೋದೆಲ್ಲ ನಾನು ಯಾವುದೂ ಇಟ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನಾನು ಒಳ್ಳೇದೇ ಬಯಸ್ತೀನಿ ಅವ್ರಿಗೆ. ಏನಾಯ್ತು ಅಂತಂದ್ರೆ, ಅಮ್ಮನ್ ಮುಂದೆ ಏನಕ್ ಬಂದೆ ಅಂದ್ರೆ, ಅಪ್ಪ ಅಮ್ಮನ್ ಬೆಲೆ ಗೊತ್ತಿಲ್ದೇ ಇರೋರೆಲ್ಲ ಇವತ್ತು ಏನೇನೋ ಮಾತಾಡಂಗ್ ಆಗ್ಬಿಟ್ಟವ್ರೆ. ನನ್ನಿಂದ, ನನ್ನ ಚಾನೆಲ್ ಇಂದ ಅವ್ರಿಗೆಲ್ಲ ತುಂಬಾನೇ ಅವಮಾನ ಆಗ್ತಾ ಇತ್ತಂತೆ, ನನ್ನ ಕಂಟೆಂಟ್ಸ್ ಇಂದ ಅವಮಾನ ಆಗ್ತಿದ್ಯಂತೆ. ಕೆಲವೊಂದು ವಿಡಿಯೋಸ್ನ ಡಿಲೀಟ್ ಕೂಡ ಮಾಡಿಸಿದ್ದಾರೆ. ಸಂತೋಷ ಇರ್ಲಿ. ನನಗ್ ಯಾವ್ದೂನು ಸೊ ನಾನು ತುಂಬಾ ಎಲ್ಲ ಡೀಪ್ ಆಗಿ ಎಲ್ಲ ಪರ್ಸನಲ್ ಆಗಿ ನಾನು ಏನು ಹೇಳಿಲ್ಲ ಚಾನಲ್ ಅಲ್ಲಿ. ತುಂಬಾ ಹಂಗೆಲ್ಲ ಹೇಳಕ್ ಹೋಗ್ಬಿಟ್ರೆ ತುಂಬಾ ಇದಾವೆ, ನಾನು ಯಾರನ್ನೂ ಬಿಟ್ಕೊಟ್ಟಿಲ್ಲ. ಬಟ್ ಸಮಯ ಸಂದರ್ಭ ಅಂತ ಬಂದಾಗ ಕೆಲವಷ್ಟು ವಿಚಾರಗಳನ್ನ ನಾನು ಹೇಳಿದೀನಿ, ಇಲ್ಲ ಅಂತಲ್ಲ. ಹೇಳಲೇಬೇಕಾದಂತ ಸಮಯ ಸಂದರ್ಭ ಬಂದಾಗ ನಾನು ಶೇರ್ ಮಾಡ್ಕೊಂಡಿದೀನಿ. ಯಾಕೆ ಅಂತಂದ್ರೆ, ಕೆಲವಷ್ಟು ವಿಚಾರಗಳು
ಎಲ್ರಿಗೂ ಗೊತ್ತಿರ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಇವಾಗ ನಾನು ಗಂಡನ್ ಮನೇಲಿ ಇಲ್ಲ, ಅಯ್ಯೋ ಯಾರಿಗೂನು ಆಗದೆ ಇರೋದು ಇವಳಿಗೆ ಆಗಿದ್ಯಾ, ಇಲ್ಲ ಯಾರ ಅಪ್ಪ ಅಮ್ಮನೂ ಇರೋದೇ ಅಲ್ವಾ, ಇವಳಿಗೆ ಹಿಂಗ್ ಆಗಿದ್ಯಾ, ಯಾಕೆ ಇವಳಲ್ಲಿಲ್ಲ, ಎಲ್ಲಾನು ಬರುತ್ತೆ ತಾನೆ. ಅವಾಗ ನಾನು ಆನ್ಸರ್ ಮಾಡ್ಬೇಕು ತಾನೆ. ಆ ಒಂದು ಭರದಲ್ಲಿ ನಾನು ಆನ್ಸರ್ ಮಾಡಿದೀನಿ ಹೊರತು ಯಾರೊಬ್ರಿಗೂ ನಾನು ಹರ್ಟ್ ಮಾಡ್ಬೇಕು, ಇಲ್ಲ ನಾನ್ ದೊಡ್ಡವಳಾಗ್ಬೇಕು, ಇಲ್ಲ ಏನೋ ವ್ಯೂಸ್ ಲೈಕ್ಸ್ ಕಮೆಂಟ್ಸ್ ಆ ಒಂದು ಇಂಟೆನ್ಷನಲ್ ಅಲ್ಲ. ಇವಾಗ ನಾನಿರೋ ಪರಿಸ್ಥಿತಿಲಿ ನನಗೆ ಯಾರು ಸಿಂಪತಿ ಅಂತೂ ಯಾರು ತೋರ್ಸ್ಬೇಡಿ, ತೋರ್ಸ್ತಾನೂ ಇಲ್ಲ ನನಗೆ, ನನ್ಗದ್ ಬೇಕಾಗೂ ಇಲ್ಲ. ಎಲ್ಲಾನು ಮೀರಿ ನಾನು ನನ್ನ ಸ್ವಾಭಿಮಾನದ ಬದುಕನ್ನ ನಾನ್ ಬಾಳ್ತಾ ಇದ್ದೀನಿ. ಇಲ್ವಂತೆ ಏನೇನೋ ಮಾತಾಡ್ತಾರೆ ಜನಗಳು. ಹೆಂಗೆ ಅಂತಂದ್ರೆ ನೋಡ್ರಿ, ಅಮ್ಮನ್ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಒಬ್ರು ಮಹಾನ್ ಭಾವ್ರು, ಅಮ್ಮಂಗೂ ಗೊತ್ತು ಈ ಮಾತು, ಮಹಾನ್ ಭಾವ್ರು ಒಬ್ರು ನನ್ ಗಂಡ ಹೋಗಿದ್ ದಿವಸನೇ ಒಂದ್ ಮಾತು ಹೇಳ್ತಾರೆ, ಇವ್ರ ಮನೆಯವರು ಹುಡುಗ ಚೆನ್ನಾಗವನೆ, ಎಲ್ಲಾ ಅನುಕೂಲ ಐತೆ, ಎಲ್ಲಾ ನೋಡಿ ಮಾಡಿ ಕೊಟ್ಟಿ ಎಲ್ಲಾ ಮಾಡಿದ್ರು, ಸಕ್ಕತ್ತಾಗಿ ಎಲ್ಲಾ ಮಾಡಿದ್ರು, ಕಡೆಗ್ ನೋಡ್ರಿ ಹೆಂಗಾಯ್ತು ಇವ್ರ ಗತಿ ಅಂತ ಅನ್ಬಿಟ್ಟು. ಸಾವಿನ ಮನೇಲಿ ಹೇಳಿರೋ ಮಾತದು. ಆ ಕಡೆ ಹಂಗೂ ಮಾತಾಡ್ತಾರೆ, ಈ ಕಡೆ ನಮ್ಗೆ ಕನ್ಸನಿರೋ ತರಾನು ಪೋಸ್ಟ್ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನ್ ಬೆಲೆನೇ ಗೊತ್ತಿಲ್ಲ ಬಿಡಿ, ಗೊತ್ತಿದ್ರೆ ಹೆಂಗೋ ಇರೋದು. ಅದೇ ಹೇಳ್ತಾ ಇಲ್ವಾ, ಗೊತ್ತಿಲ್ದೇ ಇರೋರೆಲ್ಲ ಇವತ್ತು ಸಾಚಾಗಳ ತರ ಬಿಲ್ಡಪ್ ಕೊಟ್ಕೊಂಡು ಬಂದು ನನಗೆ ಬೈಯೋದು, ನಿಂದಿಸೋದು. ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ನಾನ್ ಯಾರ ಮನೆ ಬಾಕ್ಲಿಗೂ ಹೋಯ್ತಾ ಇಲ್ಲ, ಯಾರ ಮನೆ ಇದೂನು ನಾನು ಹೇಳ್ತಾ ಇಲ್ಲ. ನನ್ನ ಮನೆದೇನೈತೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನನ್ ಗಂಡ ಅವ್ರೆ ಅಂತ ಹೇಳ್ತೀನಿ. ಹೌದು, ನನ್ ಗಂಡ ಅವ್ರೆ. ಹೆಂಗವ್ರೆ? ನನ್ ಜೊತೆ ಅವ್ರೆ. ಯಾಕೆ ಎಷ್ಟೊಂದ್ ಜನ ಸೆಲೆಬ್ರಿಟೀಸ್ ಎಲ್ಲಾ ಮಾತಾಡಲ್ವಾ, ನಾವ್ ಅವ್ರನ್ನ ಫೀಲ್, ನಾವ್ ಅಪ್ಪ ಅಮ್ಮ ಇದಾರೆ, ನಮ್ಮ ಅಕ್ಕ ತಂಗಿರಿದ್ದಾರೆ, ಅವ್ರು ಹೋದ್ಮೇಲೆ ನಾವ್ ಫೀಲ್ ಮಾಡ್ತೀವಿ. ನನ್ಗೂ ಹಂಗೇನೆ. ಅದೆಲ್ಲ ಹೇಳಿದ್ರಲ್ಲಿ ಏನ್ ತಪ್ಪು? ಇವಾಗ ಏನ್ ತಪ್ಪಿದ್? ನಾನು ಏನ್ ಮಾತಾಡಿದೀನಿ ನನ್ನ ಚಾನಲ್ ಅಲ್ಲಿ ನಂಗೆ ಅರ್ಥ ಆಗ್ತಾ ಇಲ್ಲ. ನಂಗೆ ನೈಟ್ ಇಂದ ಒಂದ್ ತಿಂಗಳಿಂದಾನು ಹಿಂಗೆ ಬಿಡಿ. ಅಮ್ಮ ಹೋದಾಗಿಂದಾನು ಕೆಲವ್ರಿಗೆ ಆಗ್ತಾನೆ ಇಲ್ಲ, ನನ್ ಕಂಡ್ರೇನೋ ಆಗ್ತಾ ಇಲ್ಲ ಬಿಡಿ. ಕೆಲವ್ರಿಗೆ ಬೇಡ, ನಮ್ ಕಂಡ್ರೆ ಯಾರಿಗೂ ಆಗೋದು ಬೇಡ. ಅದಕ್ಕೆ ಅಮ್ಮನ ಮುಂದೆನೆ ಎಲ್ಲ ಹೇಳೋಣ ಅಂತ ಬಂದೆ. ಅಮ್ಮ ಇದ್ದಾಗ ಎಲ್ಲ ಹೇಳ್ಕೊಂತಿದ್ದೆ ನಾನು, ಅಮ್ಮ ಹಿಂಗಮ್ಮ ಹಂಗಮ್ಮ ಅನ್ಕೊಂಡು. ಬಟ್ ಅಮ್ಮಂಗೆ ಏನು ಹೇಳ್ಕೊಳಕ್ ಆಗ್ತಾ ಇಲ್ಲ. ಆಮೇಲೆ ಅಮ್ಮ ಹೋದ್ಮೇಲೂ ಕೆಲವ್ರಿಗೆ ಖುಷಿ ಆಗ್ಬಿಟ್ಟೈತೆ, ಸ್ಯಾಡಿಸ್ಟ್ ಮೈಂಡ್ಗಳು. ನಿಮ್ಮ ಅಮ್ಮ ಹೋಗಿರೋದು ನಮಗ್ ಖುಷಿ ಅನ್ನೋ ತರಾನು ಮಾತಾಡೋವ್ರೆ. ನಾನ್ ಯಾವತ್ತೂ ಯಾರನ್ನೂ ಬಿಟ್ಕಟ್ಟಿಲ್ಲ. ನನಗ್ ಯಾವ ವಿಷಯ ಬೇಜಾರಾಯ್ತು, ನನ್ನ ಮನೆಗ್ ಯಾರು ಶಾಪ ಹಾಕಿದ್ರು, ನನಗ್ ಯಾರು ಹಾಳಾಗೋಗ್ಲಿ ಅಂತಂದ್ರು, ಅಂತವ್ರ ಮೇಲೆಲ್ಲ ನನ್ಗ್ ಕೋಪ ಐತೆ, ಇಲ್ಲ ಅಂತಲ್ಲ. ಯಾಕಿರ್ಬಾರ್ದು ಕೋಪ? ಏನೋ ಇವ್ರಿಗೇನೋ ನಾವು ಅನ್ಯಾಯ ಮಾಡ್ತಾ ಇದೀವಿ, ಇವ್ರಿಗೇನೋ ಮೋಸ ಮಾಡ್ತಾ ಇದೀವಿ ಅನ್ನೋ ತರ ಮಾತಾಡ್ತಾರೆ. ತಂದಿಟ್ಟು ತಮಾಷೆ ನೋಡ್ತಾರೆ. ನಾವ್ ಯಾರಿಗೂ ತಂದಿಟ್ಟು ತಮಾಷೆ ನೋಡಲ್ಲ ಗುರು. ನಾವೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀವಿ. ನನಗೆ ಮನ್ಸಲ್ಲಿ ಇಟ್ಕೊಂಡ್ ಕೊರ್ಗಕ್ಕೆ ಬರಲ್ಲ. ನಾನು ಏನ್ ವಿಡಿಯೋಸ್ ಅಲ್ಲಿ ಹಾಕ್ತಾ ಇದ್ದೀನಿ ಅದು ನಾನೇ. ನನ್ಗೆ ಒಳಗೊಂದು ಹೊರಗೊಂದು ಯಾವ್ದು ಮಾತಾಡಕ್ ಬರಲ್ಲ. ನನಗ್ ಕೋಪ ಅಂದ್ರೆ ಕೋಪನೇ, ಪ್ರೀತಿ ಅಂದ್ರೆ ಪ್ರೀತಿನೇ. ನನಗ್ ಯಾವ್ದೂನು ಫೇಕ್ ಆಗಿ ಹೇಳಕ್ ಬರಲ್ಲ ಅಂದ್ರೆ ಬರಲ್ಲ ನನಗೆ. ಇಲ್ಲ ವಿಡಿಯೋಗೋಸ್ಕರ ಲೈಕ್ಸು ವ್ಯೂಸು ಅಂತ ಕುತ್ಕೊಳಕ್ ಹೋದ್ರೆ ತುಂಬಾನೇ ವಿಚಾರಗಳಿರ್ತವೆ. ಆತರ ಎಲ್ಲ ನನಗ್ ಬರಲ್ಲ. ಏನಿದೆ ಅದನ್ನ ನಾನು ರಿಯಾಲಿಟಿಯಾಗಿ ಹೇಳ್ತಾ ಇದ್ದೀನಿ. ಕೆಲವೊಂದು ತುಂಬಾ ವಿಚಾರಗಳು ಅದನ್ನೆಲ್ಲ ಹೋಲ್ಡ್ ಮಾಡಿದೀನಿ. ನಾನು ಏನ್ ಹೇಳ್ಬೇಕು ಅಷ್ಟ್ ಮಾತ್ರನ ನಾನು ಹೇಳ್ತಾ ಇರೋದು. ಆಮೇಲೆ ಅಮ್ಮ ಇಲ್ದೇ ಇರೋ ಹುಡ್ಗಿನ, ಗಂಡ ಇಲ್ದೇ ಇರೋ ಹೆಂಡ್ತಿನ ನಮ್ಮೋರೇನೆ ಹೆಂಗೆ ಟ್ರೀಟ್ ಮಾಡಿದವ್ರು ಗೊತ್ತಾ? ಏಯ್ ನಾನ್ ಚೆನ್ನಾಗಿದ್ದೀನಿ ನನ್ನ ಲೈಫಲ್ಲಿ, ನಿಂತರ ಲೈಫ್ ನಂದಲ್ಲ ಅಂತ ಅಂದ್ಬಿಟ್ರು. ಇರ್ಲಿ, ಸಂತೋಷ, ಚೆನ್ನಾಗಿದ್ದೀರಲ್ವಾ ನೀವು, ಚೆನ್ನಾಗಿರಿ. ಅದಕ್ಕೆ ಅಮ್ಮಂಗೆ ಹೇಳಕ್ ಬಂದೆ, ನೋಡಮ್ಮ ಹೆಂಗೆಲ್ಲ ಮಾತಾಡ್ಬಿಟ್ಟವ್ರೆ ಅಂತ. ನಮ್ಮ ಅಪ್ಪಂಗೂ ಬೇಜಾರು, ಸುಮ್ನೆ ನಮ್ಮ ಅಪ್ಪಂಗೂ ಬೇಜಾರು. ಇವಾಗ ಮನುಷ್ಯರು ಮುಂದೆ ನಾವ್ ಎಷ್ಟೇ ಕುತ್ಕೊಂಡ್ ಮಾತಾಡಿದ್ರು ಅವ್ರ ಮೂಗಿನ ನೆರಕ್ಕೆ ಅವ್ರ ಅರ್ಥ ಮಾಡ್ಕೊಳ್ಳೋದು. ಇವಾಗ
ನನ್ ಗಂಡನ ಆಯಸ್ ಮುಗ್ದೋಗಿತ್ತೋ ಇತ್ತೋ, ಇಲ್ಲ ನನ್ ಹಣೆ ಬರ ಸರಿ ಇರ್ಲಿಲ್ವೋ, ನನ್ ಮಕ್ಳು ಗ್ರಾಚಾರ ಸರಿಗಿರ್ಲಿಲ್ವೋ, ಏನೋ ನನ್ ಆಗೋಯ್ತು. ನಮ್ಮಮ್ಮ ಇಷ್ಟು ವರ್ಷ 60 ವರ್ಷ ನಮ್ಮಮ್ಮಂಗೆ ಅವ್ರದಾಯ್ತು. ನಂಗೆ ತುಂಬಾ ನೋವೈತೆ ಗುರು, ಸಿಕ್ಕಾಪಟ್ಟೆ ನೋವೈತೆ. ನಂಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನಂಗೆ. ಇವತ್ತು ನಾನು ಯೂಟ್ಯೂಬ್ ಇಂದ ಏನ್ ಸಂಪಾದನೆ ಮಾಡಿದೀನಿ ಅಂತಂದ್ರೆ 4 ಜನ ಒಳ್ಳೆ ವ್ಯಕ್ತಿನ ಸಂಪಾದನೆ ಮಾಡಿದೀನಿ. ಇವತ್ತು ನನ್ಗೆ ಹೇಳ್ಕೊಳಕ್ಕೆ 4 ಜನ ಇದಾರೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ನನ್ಕಿಂತ ದೊಡ್ಡವರು. ಅವ್ರಿಗೆ ಕಾಲ್ ಮಾಡ್ತೀನಿ, ಹೇಳ್ಕೊಂತೀನಿ. ಮಮತಕ್ಕ ಅಂತ ಇದಾರೆ, ಇನ್ನೊಬ್ರು ಸುಮಾ ಅಂತ ಇದಾರೆ. ಇವ್ರಗಳ ಹತ್ರ ಎಲ್ಲ ನಾನು ಫೋನ್ ಮಾಡಿ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಅವರೆಲ್ಲ ತುಂಬಾ ದೊಡ್ಡವರು ನನ್ಕಿಂತ. ನನ್ನ ಚಾನೆಲ್ ನ IT ಕಂಪ್ನಿಯವರು, ತುಂಬಾ ಒಳ್ಳೊಳ್ಳೆ ಪೊಸಿಷನ್ ಇರೋರು ಎಲ್ರು ಕೂಡ ನೋಡ್ತಾರೆ, ಎಲ್ರು ನನಗೆ ಕಮೆಂಟ್ಸ್ ಮಾಡ್ತಾರೆ. ಆ ಕಮೆಂಟ್ಸ್ ಕೂಡ ಗೇಲಿ ಮಾಡಿದಾರೆ. ಹೆಂಗೆ ಗೊತ್ತಾ, ಏನೋ ಒಂದು 5 ಜನ 10 ಜನ ನಿನ್ಗೆ ಸೂಪರ್ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ಬಿಟ್ರೆ ನೀನ್ ಏನೋ ಅಟ್ಟದ ಮೇಲೆ ಕುತ್ಕೊಬಿಟ್ಟಿದ್ಯಾ ಹೋಗ್ಬಿಟ್ಟು, ನಿಂದು ಒಂದ್ ಚಾನೆಲ್ ಅದೆಲ್ಲ ಏನು ಕಮೆಂಟ್ಸ್ಗಳು ಮಾಡ್ಬಿಟ್ರೆ ಅವರೆಲ್ಲ ಬಂದ್ಬಿಡ್ತಾರ ನಿನ್ಗೆ. ಯಾಕೆ ಬರ್ಬೇಕು ಅವರು? ಸಾಂತ್ವನ ಹೇಳ್ತಾರ, ನಂಗೆ ಅಷ್ಟೇ ಸಾಕಲ್ವಾ? ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ನಾನು ಇಷ್ಟ್ರ ಮಟ್ಟಕ್ಕೆ ಇದೀನಿ. ಬೇಡಮ್ಮ, ನಾವು ಯಾವ ದೊಡ್ಡ ಆಫೀಸರು ಅಲ್ಲ, ನಾವ್ ಏನು ಜಾಸ್ತಿ ಓದಿಲ್ಲ, ಏನಿಲ್ಲ. ಒಂದ್ BBM ಮಾಡಿದೀವಿ ಅಷ್ಟೇ. ನಾವ್ ಯಾವ ಆಫೀಸ್ ಕೆಲ್ಸದಲ್ಲೂ ಇಲ್ಲ, IT ಕಂಪ್ನಿಲೂ ಇಲ್ಲ. ನಮಗೊಂದ್ 4 ಅಡಿಗೆ ಬರುತ್ತೆ, ಒಂದ್ 4 ಜಾಗ ತೋರಿಸ್ತೀನಿ. ಅಲ್ಲಿ ಇಲ್ಲಿ ಹೋದಾಗ ಏನೋ ಒಂದ್ 4 ಇನ್ಫಾರ್ಮೇಶನ್ ಗೊತ್ತಿದ್ರೆ ಮಾತಾಡ್ತೀನಿ. ಏನೋ ಮನ್ಸಿಗೆ ನೋವಾದ್ರೆ ಒಂದ್ 4 ವಿಚಾರನ ಶೇರ್ ಮಾಡ್ಕೊಂತೀನಿ ಜನಗಳ ಹತ್ರ. ಅದನ್ನೂ ಮಾಡಬಾರ್ದು ಅಂತಂದ್ರೆ ನಾವ್ ಇನ್ ಹೆಂಗಿರೋಣ? ಏನೋ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಆಕ್ಚುಲಿ ನಾನು ಸ್ವಲ್ಪ ಇಷ್ಟ್ರ ಮಟ್ಟಕ್ಕೆ ಇದೀನಿ ಅಂತ. ಏನು ಯಾರ ಮನೇಲೂ ನಡೀದೇ ಇರೋದು, ಯಾರ ಮನೇಲೂ ಇಲ್ದೇ ಇರೋದೆಲ್ಲ ನಾನು ಏನು ಹೇಳ್ತಾ ಇಲ್ಲ. ತೀರಾ ಪರ್ಸನಲ್ ಅಂತ ತುಂಬಾ ಇದಾವೆ ಗುರು ಪರ್ಸನಲ್ ಹೇಳೋದಿಕ್ಕೆ. ಅವೆಲ್ಲ ನಾನು ಯಾವ್ದು ಹೇಳ್ತಾ ಇಲ್ಲ. ಹೇಳ್ಬಿಟ್ರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಅದೆಲ್ಲ ಯಾವ್ದು ಹೇಳ್ತಾ ಇಲ್ಲ. ಇನ್ನೊಬ್ರು ಮನ್ಸ್ ನೋವು ಮಾಡಕ್ಕೂ ಮುಂಚೆ ನಾವ್ ಏನ್ ಪರಿಸ್ಥಿತಿ ಫೇಸ್ ಮಾಡ್ತಾ ಇದೀವಿ ಯೋಚನೆ ಮಾಡಿ. ಇನ್ನು 30-40 ವರ್ಷ ನಾನು ನನ್ನ ಮಕ್ಳನ್ನ ಸಾಕ್ತೀನಿ. ಆ ಒಂದ್ ಕೆಪಾಸಿಟಿ ನನ್ಗಿದೆ, ಆ ಒಂದ್ ಧೈರ್ಯ ನನಗಿದೆ. ನೋಡಿ ಅಲ್ಲೆಲ್ಲ ಹಸು ಎಲ್ಲ ಮೇಯಿಸ್ಕೊಂಡು ಇದೇ ದಾರಿಲಿ ಮನೆ ಸಿಗುತ್ತೆ. ಅಲ್ಲಿ ಯಾರ್ದೋ ಮನೆ ಇದೆ. ಹುಡುಗರೆಲ್ಲ ಬರ್ತಾರೆ ಸಾಯಂಕಾಲದತ್ತು. ಏನ್ ಭಯ, ಆರಾಮಾಗಿ ನೋಡಿ ಅಲ್ಲಿ ಬಂದು ಕುತ್ಕೊಬಹುದು, ಈ ಕಡೆ ಕುತ್ಕೊಬಹುದು. ನೆಮ್ಮದಿ ಪ್ಲೇಸ್ ಅಂದ್ರೆ ಇದೆ. ಮನುಷ್ಯರಿಗೆ ನೋಡಿ ಓಡಾಡ್ತಿದೆ. ಮನುಷ್ಯರಿಗೆ ಮದ ಏರಿದಾಗ, ದುರಾಂಕಾರ ಹೆಚ್ಚಿದ್ದಾಗ ಸ್ಮಶಾನದಲ್ಲಿ ಬಂದು ಕುತ್ಕೋಬೇಕಂತೆ. ಅದು ತುಂಬಾನೇ ನಿಜ ಆಕ್ಚುಲಿ, ಆಯ್ತಾ? ನನ್ ಗಂಡ ತಮಾಷೆಗೋ ಸೀರಿಯಸ್ ಆಗೋ ಯಾವಾಗ್ಲೂ ಹೇಳೋರು, ಲಕ್ಷ್ಮಿ ನೀನ್ ಯಾವತ್ತಾರು ಸ್ಮಶಾನಕ್ ಹೋಗಿದ್ಯಾನೆ, ಸ್ಮಶಾನದಲ್ಲಿ ಕುತ್ಕೊಂಡು ಊಟ ಮಾಡಿದ್ಯಾನೆ ಅಂತ ಕೇಳೋರು. ರೀ ಏನ್ರಿ ಊಟ ಗಿಟ ಅಲ್ಲ ಅಂತೀರಾ ಅಂತ ನಾನು. ನೀನ್ ಹೋಗು ಒಂದ್ ದಿವಸ ಊಟ ಮಾಡ್ಕೊಂಬಾ, ಕಟ್ಕೊಂಡೋಗಿ ಊಟ ಮಾಡ್ಕೊಂಡ್ ಬಾ, ನಿನ್ಗ್ ಗೊತ್ತಾಗುತ್ತೆ ಅಂತ ಇದ್ರು. ಇವತ್ತು ಬಂದಿಲ್ ನಿಂತ್ಕೊಂಡ್ ಮಾತಾಡ್ತಾ ಇದೀನಿ ಅಂತಂದ್ರೆ ಯೋಚನೆ ಮಾಡಿ ನೀವೇ, ನಾನು ಎಷ್ಟ್ರ ಮಟ್ಟಕ್ಕೆ ಹರ್ಟ್ ಆಗಿರ್ಬೋದು ಅಂತ. ಖುಷಿಯಿಂದ ಇರ್ತಾರ ನೋಡಿ ವ್ಯಕ್ತಿಗಳು, ಅವ್ರು ಯಾರು ಸ್ಮಶಾನದ ಕಡೆ ಮಕ ಹಾಕಿ ಕೂಡ ಮಲ್ಗಲ್ಲ. ದುಃಖದಲ್ಲಿರೋರನೆ ಈ ಸೈಡ್ ಬರೋದು. ಎಷ್ಟೋ ಕಣ್ಣೀರು ಒಳಗಡೆನೆ ಫುಲ್ ಬತ್ತೋಗ್ಬಿಟ್ಟೈತೆ ನನ್ಗೆ. ನೋಡಿ ಸ್ಮಶಾನದಲ್ಲಿ ಬಂದು ನಿಂತ್ಕೊಂಡು ಅಳ್ತೀನಿ ನಗ್ತೀನಿ ಅಂತಂದ್ರೆ ಹೆಂಗಿರ್ಬೇಕು ನನ್ನ ಒಂದ್ ಮೈಂಡ್ ಸೆಟ್? ಎಷ್ಟು ಗಟ್ಟಿ ಮೈಂಡ್ ಸೆಟ್ ಮಾಡಿರ್ಬೇಕು ನಾನು, ಯೋಚನೆ ಮಾಡಿ ನೀವೇನೆ. ಎಷ್ಟೋ ಜನ ಕಮೆಂಟ್ ಹಾಕ್ತಾರೆ, ಮೆಸೇಜ್ ಮಾಡ್ತಾರೆ, ಇನ್ಸ್ಪಿರೇಷನ್ ಅಂತ. ದಯವಿಟ್ಟು ನನ್ ಏನಕ್ಕೆ ಇನ್ಸ್ಪಿರೇಷನ್ ಆಗಿ ತಗೊಂಡಿದೀರಾ ಕಮೆಂಟ್ ಮಾಡಿ ನನ್ಗೆ. ಕೆಲವ್ರಿಗೆ ಆಗ್ತಾ ಇಲ್ಲ, ನೀನ್ ಯಾವ ದೊಡ್ಡ ಸೀಮೆ ಏನ್ ಅಚೀವ್ ಮಾಡಿದ್ಯಾ ಲೈಫಲ್ಲಿ ಅಂತ ಕೇಳ್ತಾರೆ. ಹೌದು, ನಾನು ಏನಂದ್ರೆ ಏನು ಅಚೀವ್ ಮಾಡಿಲ್ಲ ನನ್ನ ಲೈಫಲ್ಲಿ. ಓದಿದೀನಿ ಅಷ್ಟೇ, ನನಗ್ ಬುದ್ಧಿ ಇಲ್ಲ, ನಾನು ಹುಚ್ಚಿ ಅಂತಾನೆ ಎಲ್ರು ಕನ್ಸಿಡರ್ ಮಾಡಿದ್ದಾರೆ ಕೆಲವ್ರು. ಇರ್ಲಿ ಪರವಾಗಿಲ್ಲ, ಕಾಲನ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಬಟ್ ನನಗ್ ಯಾರು ಅನ್ಯಾಯ ಮಾಡೋರೆ, ನನ್ನ ಮನೆ ನನ್ನ ಸಂಸಾರನ ಯಾರು ಹಾಳ್ ಮಾಡೋರೆ, ಯಾರು ಶಾಪ ಹಾಕೋರೆ ಅವ್ರನ್ನಂತೂ ದೇವರೇ ನೋಡ್ಕೋಬೇಕು. ಅದಂತೂ ನಿಜ. ಎಷ್ಟು ತಲೆ ನೋವ್ತೈತೆ ಅಂದ್ರೆ ನನ್ಗೆ. ನೈಟ್ ಎಲ್ಲ ಊಟ ಮಾಡಿಲ್ಲ, ಮಕ್ಳಿಗೆ ಊಟ ಮಾಡಿಸ್ಬಿಟ್ಟು ಮಲಗ್ದವಳು. ನಮ್ಮ ಅಪ್ಪಂಗೂ ಸಹ ಹುಷಾರಿಲ್ಲ, ನನ್ಗೂ ಸಹ ಹುಷಾರಿಲ್ಲ. ಎಲ್ರು ಹೆಂಗೊತ್ತಾ, ಏನೋ ಬೆಳೆ ಬೇಸ್ಕೊಳಕ್ ಬರ್ತಾರೆ, ಏನೋ ಸಾಚಾಗುಳ್ತಾರ. ಅದು ಹೇಳಿದ್ರು ಇದನ್ನು ಕಂಟೆಂಟ್ ಆಗಿ ಹಾಕ್ಬಿಡ್ತೀಯ ನೀನ್ ನಾಳೆ ಅಂತ ಅಂದ್ಬಿಟ್ಟು. ಹೌದು, ನಾನ್ ಕಂಟೆಂಟ್ ಕ್ರಿಯೇಟರ್, ನಾನು ಹಾಕ್ತೀನಿ. ನನ್ನ ದಿನನಿತ್ಯ ಜೀವನದಲ್ಲಿ ಏನೇನ್ ನಡೀತಿದೆ ತುಂಬಾ ಎಲಾಬ್ರೇಷನ್ ಆಗಿ ಹೇಳಕ್ ಆಗಲ್ಲ. ಬಟ್ ಏನೋ ಒಂದು
ಜನರಿಗೊಂದ್ ಸಂದೇಶ ಹೋಗೋ ತರ, ಅದ್ರಿಂದ ಏನೋ ಒಂದ್ ಕಲಿಯೋ ತರ ಅಂತ ಹೇಳಬಲ್ಲೆ ನಾನು. ಇನ್ನೊಂದ್ ಏನ್ ಗೊತ್ತಾ, ಒಂದ್ ಟಿಪ್ ಹೇಳ್ಬಿಡ್ತೀನಿ ನೋಡಿ, ಲೈಫ್ ಟಿಪ್ ಹೇಳ್ತೀನಿ. ಯಾವ ಒಡ ಹುಡ್ತವ್ರಾಗಿರ್ಬೋದು, ಯಾವ ಸಂಬಂಧಿಕರಾಗಿರ್ಬೋದು, ಯಾವ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಯಾರನ್ನು ಲೈಫಲ್ಲಿ ನಂಬಕ್ ಹೋಗ್ಬೇಡಿ, ಎಲ್ಲ ಸಮಯ ಸಾಧಕರು. ಇದಂತೂ ನಾನು ಪರ್ಫೆಕ್ಟ್ ಆಗಿ ಹೇಳ್ತೀನಿ, ನನಗೆ ಅನುಭವ ಆಗಿದೆ, ತುಂಬಾನೇ ಅನುಭವ ಆಗಿದೆ ಈ ಚಿಕ್ಕ ವಯಸ್ಸಲ್ಲಿ. ಹೌದು, ನನ್ಗೆ ಏನಂದ್ರೆ ಏನು ನಾನು ಲೈಫಲ್ಲಿ ಅಚೀವ್ ಮಾಡಿಲ್ಲ, ಏನು ಸಾಧಿಸಿಲ್ಲ, ಆದ್ರೂನು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಪೆಟ್ಟು ತಿಂದ್ಬಿಟ್ಟಿದೀನಿ ನಾನು ಆಲ್ರೆಡಿ. ನಂತರನೇ ತುಂಬಾ ಪೆಟ್ಟು ತಿಂದಿರೋ ವ್ಯಕ್ತಿಗಳು ತುಂಬಾನೇ ಇದಾರೆ. ಹಂಗಂತ ನನಗ್ ಯಾರ್ದುನು ಅನುಕಂಪ, ಸಿಂಪತಿ ಏನು ಬೇಕಾಗಿಲ್ಲ. ನನಗ್ ಯೂಟ್ಯೂಬ್ ಇಂದ ಸಿಗ್ತಾ ಇರೋದು ಪ್ರೀತಿ, ವಿಶ್ವಾಸ, ಕನ್ಸನ್ನು ಅಷ್ಟು ಬಿಟ್ರೆ ಯಾರು ನನಗ್ ಏನೂ ತೋರ್ಸ್ಬೇಡಿ ದಯವಿಟ್ಟು. ಸಿಕ್ಕಾಪಡೆ ಬೇಜಾರಾಗ ಹೋಗ್ಬಿಡ ನನ್ಗೆ. ನಮ್ಮವ್ರನ್ನೇ ನನಗ್ ಈ ತರ ಎಲ್ಲ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂನು ಸಮಯ ಸಾಧಕರು ಅಂತಾರೋ, ಅವ್ರ ಬೇಳೆ ಬೇಯಿಸ್ಕಂತವ್ರು, ನನ್ನನ್ ಕೆಟ್ಟವ್ರು ಮಾಡ್ತಾವ್ರೆ. ನಿಜವಾಗ್ಲೂನು ನಾನು ಏನ್ ಮಾಡ್ತಾ ಇದೀನಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ, ಅದೇ ನಾನು. ಅಲ್ಲಿಗೆ ಹೋಗ್ತೀನಿ, ಬರ್ತೀನಿ, ಮಕ್ಳ ಜೊತೆ ಸುತ್ತಾಡ್ತೀನಿ, ನಾನು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಎಲ್ಲಾದ್ರೂ ಹೋಗ್ಬೇಕಾ, ಆಟೋದಲ್ಲೋ ಬಸ್ಸಲ್ಲೋ ನನ್ ಮಕ್ಳನ್ ಕರ್ಕೊಂಡ್ ಹೋಗ್ತೀನಿ, ಬರ್ತೀನಿ, ನನ್ನ ಪಾಡಿಗೆ ನಾನು ಇದೀನಿ. ಯಾಕೆ ಏನ್ ಅವಮಾನ ಆಯ್ತೈತೆ ನನ್ನಿಂದ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅವ್ರುಗಳು ಮಾಡಿರೋದೆಲ್ಲಾ ಮಣ್ಣಲ್ಲಿ ಮುಚ್ಚೋಗ್ಬಿಡುತ್ತಾ, ಇವಾಗ ನಾನ್ ಮಾಡಿರೋದು ಹೈಲೈಟ್ ಆಗ್ಬಿಡುತ್ತಾ? ನಾನು ಏನ್ ಮಾಡಿದೀನಿ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ. ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಟ್ಟಿದ್ದೀನಿ, ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಗಳು ಕೊಟ್ಟಿದ್ದೀನಿ. ಏನೋ ಜನಗಳಿಗೆ ಹೆಂಗೂ ಮೆಚ್ಚಿಸಕ್ ಆಗಲ್ಲ, ನನ್ ಯಾರನ್ನೂ ಮೆಚ್ಚಿಸಕ್ ಆಗಲ್ಲ. ಇನ್ಮೇಲೆ ನನ್ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ನಾನು ಅದೇ ತಪ್ಪು ಮಾಡಿದ್ದು ಜೀವನದಲ್ಲಿ. ಅವ್ರ ನನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವ್ರು ನನ್ನನ್ನು ಉಡಾಫೆ ಮಾಡ್ತಾವ್ರೆ ಅಂತ ಗೊತ್ತಿದ್ರು ನಾನು ಅವ್ರ ಬಗ್ಗೆ ಪ್ರೀತಿ, ಅಭಿಮಾನ, ವಿಶ್ವಾಸ ಇಟ್ಕೊಂಡಿದ್ದೆ. ಈಗಲೂ ನಾನು ಯಾರ ಮೇಲೂನು ಕೆಂಡ ಕಾರೋದು ಆತರ ಏನೂ ಮಾಡ್ತಾ ಇಲ್ಲ. ಚೆನ್ನಾಗಿರ್ಬೇಕು ಅಂತ ನಾನು ಬಯಸ್ತಾ ಇರೋದು, ಚೆನ್ನಾಗಿರ್ಲಿ. ಈ ನಮ್ ಮನ್ಸಲ್ಲಿ ಇದ್ದೇ ಇರುತ್ತೆ ಆ ಒಂದು ಭಾವನೆ. ನಾವ್ ಯಾರಿಗೂ ಅನ್ಯಾಯ, ದ್ರೋಹ, ಮೋಸ ಯಾವ್ದು ನಾವು ಮಾಡಲ್ಲ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಯಾವ್ದ್ರಲ್ಲೂ ಮಾಡಲ್ಲ ನಾವು. ಮಾತೆಲ್ಲ ಹಿಡ್ಕೊಂಡು ಒಂದ್ಸತಿ ಎತ್ತು ಒಗದುಡ್ಬೇಕು ಅನ್ನೋ ತರಾನು ವ್ಯಕ್ತಿ ನಾನಲ್ಲ. ನಾನು ಏನು ಅಂತ ಎಲ್ರಿಗೂ ಗೊತ್ತು. ಮನ್ಸಲ್ಲಿ ಏನು ಇಟ್ಕೊಳಲ್ಲ, ಬಡ ಅಂತ ಮಾತಾಡ್ಬಿಡ್ತಾಳೆ. ಸ್ಟ್ರೈಟ್ ಫಾರ್ವರ್ಡ್ ಅಂತ ತುಂಬಾ ಜನ ಗೊತ್ತು. ಮನ್ಸಲ್ಲೇ ಮಂಡಕ್ಕಿ ಹಾಕೊಂಡು ಲಾಸ್ಟಿಗೆ ಹೊಡೆಯುವಂತ ವ್ಯಕ್ತಿ ನಾನಲ್ಲ. ನನಗೆ ಪ್ರೀತಿ ತೋರ್ಸ್ಕೊಳಕ್ ಬರಲ್ಲ. ನಾನು ತುಂಬಾನೇ ರಫ್. ನಾನು ಅಮ್ಮಂಗೆ ಎಲ್ಲಾನು ಒಪ್ಸಿದೀನಿ, ಅಮ್ಮನೇ ನೋಡ್ಕೋಬೇಕಷ್ಟೆ. ನಿಜಕ್ಕೂನು ಇದು ಯಾವ್ದೇ ರೀತಿ ಕಂಟೆಂಟು, ವ್ಯೂಸು, ಲೈಕ್ಸು ಆ ಒಂದ್ ವಿಚಾರ ಅಲ್ಲ. ಇದು ಬೇಜಾರಾಯ್ತು, ಬಂದೆ. ಬೇಜಾರಾದಾಗ, ನೆಮ್ಮದಿ ಸಿಗ್ಬೇಕು ಅನ್ಕೊಂಡಾಗ ನಾನು ಒಂದು ಪ್ಲೇಸ್ ಹುಡ್ಕೊಂಡಿದೀನಿ ಅಂತಂದ್ರೆ ಅದು ಅಮ್ಮ ಇರೋ ಜಾಗ. ಅಮ್ಮಂಗ್ ಗೋರಿ ಕಟ್ಸ್ಬೇಕು, ಕಟ್ಟಿಸ್ತೀವಿ, ಕಟ್ಸ್ತೆ ಅಂತೂ ಬಿಡಲ್ಲ. ನೋಡಿ ಎಷ್ಟೋ ಜನ ಎಷ್ಟ್ ಆರಾಮಾಗಿ ಮಲ್ಗೋವ್ರೆ ಅಂತಂದ್ರೆ ಏನಕ್ಕೆ ಹಂಗೆ ದುರಾಂಕಾರ, ಆಸೆ, ಕನ್ಸು ಎಲ್ಲ ಇರೋವರೆಗೂ ಅಷ್ಟೇ, ಯಾವ್ದು ಇರಲ್ಲ. ಅಮ್ಮನ ಹತ್ರ ಬಾಳೆಹಣ್ಣು ಇಟ್ಟಿದ್ದೀನಿ, ಅದ್ ಎತ್ಕೊಂಡ್ ತಿಂತೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು ನಂಗೆ. ಅದಕ್ಕೆ ನಾನು ಹೊಟ್ಟೆ ಹಸ್ಕೊಂಡಿದ್ರೆ ಅಮ್ಮಂಗೆ ಆಗ್ತಾ ಇರ್ಲಿಲ್ಲ. ತಿನ್ನಮ್ಮ ತಿನ್ನು ಲಕ್ಷ್ಮಿ ಅನ್ನೋರು. ಅದಕ್ಕೆ ಇಲ್ಲೇ ಬಂದು ತಿಂತಾ ಇದ್ದೀನಿ. ಒಂದ್ ಕೋಳಿ ಬಿಟ್ಟಿದ್ದು, ಅದೆಲ್ಲೋ ಇಲ್ವೇನೋ ಪಾಪ. ನೋಡಿ ಚಪ್ಪಲಿನೂ ಆ ಸೈಡ್ ಬಿಟ್ಟಿದ್ದೆ. ನಾನು ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅನ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೆ. ಅಪ್ಪ ಏನಪ್ಪ ಇಷ್ಟೊತ್ತಾದ್ರೂ ಬಂದಿಲ್ಲ ಇವಳು ಅಂತ ಕಾಯ್ತಾ ಇರ್ತಾರ ಪಾಪ. ಇವಾಗ ನನ್ ವಿಡಿಯೋ ಹಾಕಿರೋದು ಅದನ್ನು ನಾವ್ ಅಪ್ಪಂಗೆ ಹೇಳ್ತಾರೆ, ಬೇಕಿದ್ರೆ ಹಿಂಗೆಲ್ಲ ಹೋಗಿ ಹಿಂಗೆಲ್ಲ ವಿಡಿಯೋ ಮಾಡವಳೆ ಅಂತ ಅನ್ಬಿಟ್ಟು. ನನ್ ವೈಯಕ್ತಿಕ ಅಮ್ಮ, ನನ್ ವೈಯಕ್ತಿಕ. ನನ್ನ ಇಷ್ಟ, ನಾನ್ ಬಂದೆ, ನನ್ ಲೈಫು.
ಅವ್ರುಗಳೇ ಹಾಕತಾರೆ ಮೈ ಲೈಫ್ ಮೈ ರೂಲ್ಸ್ ಅಂತ ಅನ್ಬಿಟ್ಟು ನಮ್ಗೆ ಹೇಳ್ತಾರೆ. ನಾನು ಯಾವ್ದೇ ರೀತಿ ಕೋಪ ಮಾಡ್ಕೊಂಡು ಹೇಳ್ತಾ ಇಲ್ಲ ಇದನ್ನ. ತುಂಬಾ ಬೇಜಾರಲ್ಲಿ ನಾನು ಬಂದಿರೋದು, ಬೇಜಾರಲ್ಲೇ ವಿಡಿಯೋ ಮಾಡ್ತಿರೋದು. ನಾನು ಒಂದಷ್ಟು ಮಾತುಗಳು ಮಾತಾಡಿರೋದು ಸಿಕ್ಕಾಪಡೆ ಬೇಜಾರಾಗೈತ್ ನನ್ಗೆ. ಪರ್ಸನಲ್ ಆಗಿ ಮಾತಾಡ್ಬೋದು, ಪರ್ಸನಲ್ ಆಗಿ ಕೇಳ್ಬೋದು ಅಂತೀರಾ. ಯಾರೂನು ಕೇಳಿಸ್ಕೊಳ್ಳೋ ತಾಳ್ಮೆ ಅಂತೂ ಯಾರಿಗೂ ಇಲ್ಲ ಬಿಡಿ. ಇವಾಗ ಯಾರೋ 100 ಜನ ನಮ್ ಬಗ್ಗೆ ಕುತ್ಕೊಂಡು ನಿಲ್ಲಿಸಲದೆಲ್ಲ ಹೇಳ್ಕೊಬತ್ತವ್ರೆ ಅಂತಂದ್ರೆ ನಾನ್ ಯಾಕೆ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ಬಾರ್ದು? ನಾನ್ ಮಾಡಿರೋದ್ರಲ್ಲಿ ಏನ್ ತಪ್ಪು ಹೇಳಿ ನೀವೇನ್? ಇವಾಗ ಸಮಾಧಾನ ಆಯ್ತು ನಂಗೆ. ಬಾಳೆಹಣ್ಣು ತಿಂದಿದ್ವಿ ನೋಡಿ. ಎಲ್ಲಾರ್ಗು ಒಂದ್ ಮಾತು ಹೇಳ್ತೀನಿ, ನಂತರ ಪರಿಸ್ಥಿತಿ ಮಾಡ್ಕೊಂಬೇಡಿ. ಅಮ್ಮನ ಸ್ಮಶಾನಕ್ಕೆ ಕಳಿಸಿದ್ಮೇಲೆ, ಅಪ್ಪ ಅಮ್ಮನ ಸ್ಮಶಾನಕ್ಕೆ ಕಳಿಸಿದ್ಮೇಲೆ ಬಂದು ಕೂತ್ಕೊಂಡು ಅಳಬೇಡಿ ಯಾರುನು. ಇದ್ದಾಗ ಬೆಲೆ ಕೊಡಿ, ಅವ್ರಿಗೆ ಇದ್ದಾಗ ಪ್ರಾಮುಖ್ಯತೆ ಕೊಡಿ. ಅವ್ರು ಏನ್ ಹೇಳ್ತಾರೆ ಆ ಮಾತಿಗೆ ಬೆಲೆ ಕೊಡಿ. ಫಸ್ಟ್ ಆಫ್ ಆಲ್ ಎಲ್ಲ ಆದ್ಮೇಲೆ ಬಂದ್ಬಿಟ್ಟು ಕೂತ್ಕೊಂಡು ಅಳಬೇಡಿ ಯಾರುನು, ಆಯ್ತಾ? ಯಾರು ಅಳಕ್ ಹೋಗ್ಬೇಡಿ. ಇನ್ನೊಂದೇನು ಅಂದ್ರೆ, ನಮಗ್ ಯಾರು ಆಗಲ್ಲ ಅಪ್ಪ ಅಮ್ಮನ್ ಬಿಟ್ರೆ. ನಮ್ ಮಕ್ಳಾಗ್ತಾರೆ, ನಾವ್ ಎತ್ತಿರೋ ಮಕ್ಳಾಗ್ತಾರೆ. ಯಾವಾಗ ಗೊತ್ತಾ? ನಾವ್ ಎತ್ತಿರೋ ಮಕ್ಳನ್ನ ನಮ್ಮ ಒಂದ್ ಅಂಡರಲ್ಲೇ ಇಟ್ಕೋಬೇಕು, ನಮ್ಮ ಒಂದು ಪ್ರೀತಿ ವಿಶ್ವಾಸದಲ್ಲೇ ಇಟ್ಕೋಬೇಕು. ಯಾವಾಗ ನಾವ್ ಅವ್ರನ್ನ ಇನ್ನೊಬ್ರು ಮನೆ ಬಾಕ್ಲಿಗಾಗಿರ್ಬೋದು, ಇನ್ನೊಬ್ರು ಮನೆ ಅಂಡರ್ಗ್ ನಾವ್ ಕಳಿಸ್ತೀವಿ ಅಂದಾಗ ಅವ್ರು ನಮ್ ಕೈಗೆ ಸಿಗಲ್ಲ. ಇದಂತೂ ಬರ್ದಿಟ್ಕೊಂಬಿಡಿ ಮಾತ್ನ. ತುಂಬಾ ಕಡೆ ನೋಡಿದೀನಿ ನಾನು. ನಾನ್ ಮನ್ಸಲ್ಲೂ ಅನ್ಕೊಂಡಿರಲ್ಲ ಈ ತರ ಬರ್ತೀನಿ, ಈ ತರ ನೋಡ್ತೀನಿ, ಈ ತರ ಮಾತಾಡ್ತೀನಿ, ಈ ತರ ನಾವ್ ಅಮ್ಮ ಇರ್ತಾರೆ ಅಂತ ಅನ್ಬಿಟ್ಟು. ಅಮ್ಮ ಒಳಗಡೆ ಅವ್ರೆ, ನಾವು ಅವ್ರನ್ನ ಮಣ್ಣು ಮಾಡಿದೀವಿ. ಅಮ್ಮ ಒಳಗಡೆ ಅವ್ರೆ, ಎಲ್ಲಾನು ಕೇಳ್ಸ್ಕೊಂತಾ ಇರ್ತಾರೆ. ನಾನು ಬಂದು ಆಲ್ಮೋಸ್ಟ್ 1/2-3 ಗಂಟೆ ಆಯ್ತು. ದೇವರನ್ನ ಹೇಳ್ತೀನಿ ಕೇಳಿ, ಏನು ಭಯ ಅಂದ್ರೆ ಭಯನೇ ಆಗಲ್ಲ ಸ್ಮಶಾನದಲ್ಲಿ. ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಯಾರಾದ್ರೂ 1-2 ನಿಮಿಷ ಅಟ್ಲೀಸ್ಟ್ ಬಂದ್ ಕುತ್ಕೊಂಡ್ ಹೋಗ್ಬಿಡಿ. ಎಷ್ಟು ಮನ್ಸಿಗೆ ನಿರಾಳ ಸಿಗುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ. ನನ್ ಗಂಡ ಹೇಳ್ತಾ ಇದ್ ನಿಜ. ಮೋಸ್ಟ್ಲಿ ಅವರು ಎಲ್ಲೋ ಕುತ್ಕೋತಾ ಇದ್ರು ಅನ್ಸುತ್ತೆ ಹೋಗ್ಬಿಟ್ಟು, ಅದಕ್ಕೆ ಹೇಳ್ತಾ ಇದ್ರು ನನ್ಗೆ. ಎಷ್ಟು ನೆಮ್ಮದಿ ಅನಿಸ್ತೈತೆ ಗೊತ್ತಾ? ಈ ಮನುಷ್ಯರುಗಳು ಮಧ್ಯ ಇರ್ತೀವಿ ನೋಡಿ, ಅವಾಗ ಆಗದೆ ಇರೋ ಫೀಲಿಂಗ್ ಇಲ್ಲಿ ಆಗ್ತಾ ಇದೆ ನನ್ಗೆ. ನಾ ಅಪ್ಪಂಗೆ ಗೊತ್ತಾದ್ರೆ ನಿಜಕ್ಕೂ ಬೈತಾರೆ, ಯಾಕಮ್ಮ ಆ ಕಡೆ ಎಲ್ಲ ಹೋದೆ ಅಂತ ಅನ್ಬಿಟ್ಟು. ನಮ್ಮ ಅಪ್ಪನೇ ಫೋನ್ ಮಾಡ್ತಾವ್ರೆ. ನಮ್ಮ ಅಪ್ಪಂಗ್ 100 ವರ್ಷ ಆಯಸ್ಸು. ನಮ್ಮ ಅಪ್ಪ ಚೆನ್ನಾಗಿರ್ಬೇಕು ನಿಜಕ್ಕೂನು. ನೋಡಿ, ನೀವೇ ನೋಡ್ತಾ ಇರ್ಬೋದು, 1000 ಜನ, ಲಕ್ಷಾಂತರ ಜನ. ಇಷ್ಟೇ ಜೀವನ, ಏನು ಇಲ್ಲ ನೋಡಿ. ದಿಸ್ ಈಸ್ ಲೈಫ್ ಅಷ್ಟೇ. 3 ದಿವಸ ಹುಟ್ಟು, ಮಧ್ಯದಲ್ಲಿ ಬದುಕು, ನೆಕ್ಸ್ಟ್ ಸಾವು ಇಲ್ಲೇ. ದಿಸ್ ಈಸ್ ಲೈಫ್. ಅರ್ಶಿನ ಕುಂಕುಮ ತಂದಿಟ್ಟೆ ನಾನು ಅಮ್ಮಂಗೆ, ಬಟ್ ನಾನ್ ಕೊಡಂಗಿಲ್ಲ, ಆದ್ರೂ ಕೊಟ್ಟೆ. ಪರವಾಗಿಲ್ಲ, ಅಮ್ಮ ಏನ್ ಬೇಜಾರ್ ಮಾಡ್ಕೊಳಲ್ಲ ಅಲ್ವಾ? ನೋಡಿ, ಇದನ್ನ ಬಿಚ್ಚಿ ಇಡ್ಲಾ? ಪರವಾಗಿಲ್ಲ, ಹಿಂಗೆ ಇರ್ಲಿ. ಹೋಗ್ತೀನಿ. ನಮ್ಮ ಅಪ್ಪ ಗಾಬರಿ ಆಗ್ತಾರೆ, ಎಲ್ಲೋದ್ಲೋ ಏನೋ, ಮೊದ್ಲೇ ಬೇಜಾರಲ್ಲಿ ಇದ್ಲು ಅಂತ ಅನ್ಬಿಟ್ಟು. ಹೇಳ್ತೀನಿ ಅಪ್ಪಂಗೆ, ಅಮ್ಮನ್ ನೋಡಕ್ ಹೋಗಿದ್ದೆ ನಾನು ಅಂತ ಅನ್ಬಿಟ್ಟು. ಮೋಸ್ಟ್ಲಿ ನಮ್ಮ ಅಪ್ಪನೂ ಬರ್ತಾರೆ, ಅವಾಗವಾಗ ಬರ್ತಾರೆ. ಹೇಳಲ್ಲ. ಒಂದೊಂದ್ಸಲಿ ಸುಮ್ನೆ ಹೋಗ್ಬಿಟ್ಟಿರ್ತಾರೆ. ಎಲ್ಲೋದಪ್ಪ ಅಂತಂದ್ರೆ ಹೇಳೇ ಇರಲ್ಲ. ಅದಕ್ಕೆ ನಮ್ಮ ಅಮ್ಮನ ಇಲ್ಲೇ ಹತ್ರನೇ ಮಾಡ್ಕೊಂಡಿರೋದು, ಹತ್ರನೇ ನಾವ್ ಹಾಕಿರೋದು ಅಮ್ಮಂಗೆ.
ಬಿಟ್ಟಕ್ಕೆ ಮನ್ಸ್ಬತ್ತಾ ಇಲ್ಲ ನನ್ಗೆ. ಅಷ್ಟು ನೆಮ್ಮದಿ ಕೊಡ್ತೈತೆ ನಂಗೆ ಇದು. ನಾನ್ ಯಾವಾಗ ಅಮ್ಮನ್ ಪಕ್ಕ ಮಲ್ಕೋತೀನಿ ಅನ್ಸ್ತೈತೆ. ಆದ್ರೆ ಆ 2 ಮಕ್ಳನ್ನ ಬಿಟ್ಟೋಗದ್ ಹೆಂಗಪ್ಪ ಅಂತ ನನ್ಗೆ ನಿಜಕ್ಕೂನು. ಮಕ್ಳಿಲ್ಲ ಅಂದಿದ್ರೆ ಅದೊಂಥರ ಬಿಡಿ, ಬಿಡಪ್ಪ ಅನ್ಬೋದು. ಮಕ್ಳವ್ರಲ್ಲ, ನನ್ ನಂಬ್ಕೊಂಡ್ ಮಕ್ಳವ್ರೆ. ಯಾರು ನನ್ ನಂಬಿಲ್ಲ ಅಂತಂದ್ರು ನನ್ ಮಕ್ಳು ನನ್ನನ್ ನಂಬವ್ರೆ. ಅದಕ್ಕೋಸ್ಕರ ಜೀವ ಗಟ್ಟಿಗೆ ಹಿಡ್ಕೊಂಡಿದೀನಿ. ಇನ್ ಯಾವ್ದೇ ಉದ್ದೇಶಕ್ಕೂ ಅಲ್ಲ. ಯಾರು ಏನಾರ ಅನ್ಕೊಂಡ್ಲಿ, ಇನ್ಮೇಲೆ ನನ್ ಲೈಫ್ ನಾನ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಏನಂದ್ರೆ ನಾನ್ ಏನು ಅಂತ ಗೊತ್ತಿರೋರ್ಗೆ, ಮೀನ್ಸ್ ನನ್ ಗಂಡನ್ ಮನೆಗಾಗಿರ್ಬೋದು, ನಮ್ಮ ಅತ್ತೆ ಮಾವಂಗೆ, ಅಪ್ಪಂಗೆ, ಎಲ್ಲಾರ್ಗು ಗೊತ್ತು. ಮತ್ ಇನ್ನೊಂದ್ ಏನ್ ಸೂಕ್ಷ್ಮ ಅಂತಂದ್ರೆ, ನನ್ ಮನಸ್ಥಿತಿ, ನನ್ನ ಒಂದು ಏನ್ ಆಗ್ತಿದೆ ನನಗೆ ಅನ್ನೋದ್ನ ಅರ್ಥ ಮಾಡ್ಕೊಂಡವ್ರೆ. ಅದಕ್ಕೋಸ್ಕರನೇ ನನ್ನನ್ನ ಸ್ವಲ್ಪ ಅವಳು ಚೇತರಿಸ್ಕೊಂಡ್ಲಿ ಅಂತಾನೆ ಬಿಟ್ಟಿರೋದು. ಯಾಕಂತಂದ್ರೆ ನಾನು ತುಂಬಾ ವಿಚಾರಗಳು ನಿಮ್ ಹತ್ರ ಶೇರ್ ಮಾಡಿದೀನಿ ಆಲ್ರೆಡಿ. ನಾನು ಏನ್ ಫೇಸ್ ಮಾಡ್ತಾ ಇದೀನಿ ಅಂತ ಅನ್ಬಿಟ್ಟು ನೋಡಿ. ಆ ತರ ಎಲ್ಲ ಫೇಸ್ ಮಾಡ್ತಾ ಇದ್ರು ನಾನು ಇವಾಗ ಸ್ಮಶಾನಕ್ ಬಂದಿದೀನಿ. ಯೋಚನೆ ಮಾಡಿ ನೀವೇನೆ. ನೆಕ್ಸ್ಟ್ ಇಲ್ಲಿಂದ ಹೋದ್ಮೇಲೆ ಏನಾಗುತ್ತಾ ಬಿಡುತ್ತಾ ನನಗ್ ಗೊತ್ತಿಲ್ಲ. ಅದು ಬೇಡ ನನಗೆ. ನನ್ ಇನ್ನೂ ಡೀಪ್ ಆಗಿ ಹೇಳ್ಬೇಕಾಗಿಲ್ಲ ನಿಮ್ಗೆ. ನಾನು ಪಾರ್ಟ್ 3 ವಿಡಿಯೋ ಇನ್ನೂ ಮಾಡಿಲ್ಲ, ಮಾಡ್ತೀನಿ. ಆಮೇಲೆ ಇನ್ನೊಂದ್ ವಿಚಾರ ಹೇಳೋದ್ ಮರ್ತೆ ನಾನು. ಅವತ್ತು ಅಮ್ಮ ಹೋಗದ್ ಹಿಂದಿನ ದಿವಸ ನನ್ ಗಂಡನ್ ಮನೆಗೆ ಹೋದೆ. ಅಲ್ಲಿ ಯಾರೋ ಒಬ್ರು ತೀರೋಗಿದ್ರು, ನೋಡ್ಕೊಬರೋಣ ಅಂದ್ಬಿಟ್ಟು ಹಿಂಗೆ ಪಕ್ಕದಲ್ಲೇ ಅಂತ ಅನ್ಬಿಟ್ಟು ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇದನ್ನ ಹೇಳ್ತೀನಿ. ಅಮ್ಮ ಏನಂದ್ರು ಲಾಸ್ಟ್ ಮಾತು ಹೇಳ್ತೀನಿ ಅಂತ ನಿಮ್ ಹತ್ರ ಹೇಳಿದ್ದೆ. ಇವತ್ ಹೇಳ್ತೀನಿ ನೋಡಿ. ಅಮ್ಮ ಸಜ್ಜೆ ಮೇಲೆ ಕುತ್ಕೊಂಡಿದ್ರು, ಮೀನ್ಸ್ ಮೆಟ್ಲು ಮೇಲೆ ಕುತ್ಕೊಂಡಿದ್ರು. ನಮ್ಮನೆ ಮೆಟ್ಲು ಮೇಲೆ ಹೊಸ್ಲತ್ರ 6:15 ಆಗಿತ್ತು. ಅಪ್ಪನು ಆಟೋ ಹುಡುಕ್ತಾರು, ನಾನು ಆ ಓಲ ಯಾರು ಬರ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದೆ. ಅವಾಗ ಲಕ್ಷ್ಮಿ, ಅವೆಲ್ಲ ಹೋಗಿ ನೋಡ್ಬೇಡ, ನೀನು ದೂರ ನಿಂತ್ಕೋ, ಇಲ್ಲ ಹೋಗ್ಲೇಬೇಡ ಅಂತಂದ್ರು. ಅದಕ್ ನಾನ್ ನಮ್ಮ ಅಮ್ಮಂಗಂದೆ, ಅಯ್ಯೋ ಅಮ್ಮ, ಮೋಸ್ಟ್ಲಿ ನನ್ ಗಂಡಂಗೆ ನಾನು ಇಲ್ಲೇ ಇರ್ಬೇಕು ಅಂತಾನೇನೋ ಕಣಮ್ಮ. ಅಲ್ಲಿ ನೋಡಿದ್ರೆ ಹಂಗ ಆಗೋಗ್ಬಿಟ್ಟೈತೆ ಭಯ. ಇನ್ಮೇಲೆ ಅಲ್ಲಿ ಇರಕ್ಕೆ ಇಲ್ಲೇ ಇರ್ಬೇಕು ಅಂತಾನೇನೋ ಕಣಮ್ಮ, ನೋಡಮ್ಮ ಅಂತ ಅಂದೆ. ಅಮ್ಮ ಚಿಕ್ಕದಾಗಿ ಒಂದ್ ಸ್ಮೈಲ್ ಕೊಟ್ರು. ಏನು ರಿಯಾಕ್ಟೇ ಮಾಡ್ಲಿಲ್ಲ ನಮ್ಮಮ್ಮ. ಆಯ್ತಾ ಅಕ್ಕ. ಇನ್ ಕೇಸ್ ಏನಾದ್ರು ನನ್ನ ಅಮ್ಮ ಇದ್ದಾಗ್ಲೇನೆ ನಾನು ನನ್ ಮಗಳನ್ ಸ್ಕೂಲ್ ನಾನು ಅಲ್ಲಿಗೆ ಹಾಕೊಂಡ್ಬಿಟ್ಟಿದ್ರೆ, ಮೀನ್ಸ್ ನಾನು ಯಲಹಂಕ ಸ್ಕೂಲ್ಗೆ ಹಾಕ್ಬಿಟ್ಟಿದ್ರೆ, ಫೀಸ್ ಎಲ್ಲ ಕಟ್ಬಿಟ್ಟಿರ್ತಿದ್ದೆ ನಾನು. ಅನಿವಾರ್ಯವಾಗಿ ಇರ್ಲೇಬೇಕಾಗ್ತಿತ್ತು ನನ್ ಗಂಡನ್ ಮನೇಲಿ, ಅಲ್ವಾ? ಕರೆಕ್ಟಾ? ಯೋಚನೆ ಮಾಡಿ ಸ್ವಲ್ಪ. ನಾನು ಇನ್ನೂ ಫೀಸ್ ಕಟ್ಟಿರ್ಲಿ. ಇನ್ನ ನಾನು ಸ್ಕೂಲ್ ಡಿಸೈಡ್ ಮಾಡಿದ್ದೆ, ಕಟ್ಟೋಣ ಅಂತ ಸೇರ್ಸೋಣ, ಇನ್ನೊಂದ್ 3 ತಿಂಗ್ಳೈತಲ್ಲ ಅಂದ್ಬಿಟ್ಟು ಸುಮ್ನೆ ಇದ್ದೆ. ನಾನ್ ಸ್ಕೂಲ್ಗೂ ಹಾಕಕ್ಕೂ ಮುಂಚೆನೆ ಅಮ್ಮಂಗ್ ಹಿಂಗಾಗಿರೋದು. ಯೋಚನೆ ಮಾಡಿ. ಇನ್ ಕೇಸ್ ನನ್ನಲ್ಲಿ ಹಾಕಿದ್ದಿದ್ರೆ ಅಲ್ಲಿ ಹೋಗಿರ್ಬೇಕಿತ್ತು. ಇಲ್ಲ ಅಪ್ಪನ್ ಯಾರು ನೋಡ್ಕೊಂತಿದ್ರು. ಅಪ್ ಅಂಡ್ ಡೌನ್ ಮಾಡ್ತಿದ್ದೆ, ಬಟ್ ಶನಿವಾರ ಭಾನುವಾರ ಆತರ ಮಾಡ್ತಿದ್ದೆ. ಬಟ್ ಊಟ ತಿಂಡಿ ಎಲ್ಲ ಹೆಂಗೆ? ಏನಂತೀರಾ ಇದಕ್ಕೆ? ಕಾಕತಾಳೀಯ ಅಂತೀರಾ? ಏನಂತೀರಾ ಇದಕ್ಕೆ? ಜಸ್ಟ್ ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿ. ನಾನು ತುಂಬಾ ವಿಚಾರಗಳನ್ನ ಸೂಕ್ಷ್ಮವಾಗಿ ತಲೆಗೆ ಹಾಕೊಳ್ಳೋ ಅಂತವಳು, ಮೈಂಡ್ಗೆ ಹಾಕೊಂಡು ವಿಚಾರ ಮಾಡ್ತೀನಿ ನಾನು ಎಳೆನು. ಕೆಲವ್ರಿಗೆ ಅದು ಅರ್ಥ ಆಗಲ್ಲ. ನಾನ್ ಏನ್ ಮೈಂಡ್ ಸೆಟ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ಅನ್ನೋದು ಕೆಲವ್ರಿಗೆ ಅದು ಅರ್ಥ ಆಗಲ್ಲ. ಇರ್ಲಿ, ಪರವಾಗಿಲ್ಲ, ಏನೂ ಮಾಡಕ್ ಆಗಲ್ಲ. ಇವತ್ತವ್ರು ಚೆನ್ನಾಗವ್ರೆ ಅಂತ ಮಾತಾಡ್ತಾರೋ, ಏನು ನಾವ್ ಹಾಳಾಗ್ ಹೋಗ್ಬಿಟ್ಟಿದೀವಿ, ನಮ್ ಲೈಫ್ ಹಾಳಾಗ್ ಹೋಗ್ಬಿಟ್ಟೈತೆ ಅಂತ ಮಾತಾಡ್ತಾರೋ ಗೊತ್ತಿಲ್ಲ. ಎಲ್ಲ ಭಗವಂತಂಗ್ ಬಿಟ್ಟಿದಷ್ಟೇ. ನಾವ್ ಯಾರಿಗೂ ತೊಂದ್ರೆ ಕೊಡಕ್ ಹೋಗಿಲ್ಲ ಗುರು. ನಾವ್ ಯಾರಿಗೂ ತೊಂದ್ರೆ ಕೊಡಲ್ಲ. ಅವ್ರಿಗೆ ನಾವ್ ಮಾತಾಡೋ ವೇ ಆಗಿರ್ಬೋದು, ನಾವ್ ಕೊಡೋ ಸಂದೇಶಗಳು ಅವ್ರಿಗೆ ಹೇಳ್ತಾ ಇದೀವಿ, ಅವ್ರಿಗೆ ತೊಂದ್ರೆ ಕೊಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ನಾವೇನು ಮಾಡಕ್ ಆಗಲ್ಲ. ಅದಕ್ಕೆ ನಮ್ನೇ ನೋಡ್ಕೊಳ್ಳೋರು ಯಾರು ಇಲ್ಲ. ಇವತ್ತು ನೋಡ್ಕೊಳ್ಳೋರೆ ಯಾರು ಇಲ್ಲ. ನನಗೆ ಮಕ್ಳಿಗೆ ನಾನು ಅನ್ನೋ ತರನೇ ನಾವು ಲೈಫ್ ಲೀಡ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಗಾಳಿ. ಮನೆಗೆ ಹೋಗ್ತಾ ಇದೀನಿ. ನಮ್ಮ ಅಮ್ಮನ ಹತ್ರ ಎಲ್ಲ ಮಾತಾಡ್ದೆ.
ಅದು ನನ್ನ ವಿಡಿಯೋದಲ್ಲಿ ಹಾಕಿಲ್ಲ, ಯಾಕಂತಂದ್ರೆ ತುಂಬಾ ನಂಗೆ ಎಮೋಷನಲ್ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಅಮ್ಮಂಗೆಲ್ಲ ಹೇಳಿದೀನಿ, ನನಗ್ ಶಕ್ತಿ ಧೈರ್ಯ ಕೊಡು, ಎಲ್ಲಾನು ಸಹಿಸ್ಕೊಳ್ಳೋ ಅಂತ ಶಕ್ತಿ ಕೊಡಮ್ಮ ನಂಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ಹೋಯ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ಎಷ್ಟೊಂದ್ ಜನ ಮಲ್ಕೊಬಿಟ್ಟವ್ರೆ ಆರಾಮಾಗಿ. ಇಲ್ಲೊಂದ್ ಹಸು ಬೇರೆ ಐತೆ, ಅದ್ ನೋಡ್ತಾ ಐತೆ, ಏನಪ್ಪ ಇವಳು ಇಲ್ಲಿಗ್ ಬಂದವಳೆ ಅಂತ ಅಂದ್ಬಿಟ್ಟು. ನೋಡಿದ್ರ ಹಸು ಹಿಂಗ್ ನೋಡ್ತಾ ಐತೆ. ನನ್ ಮಗನ್ಗೆ ತಿಂಡಿ ತಿನ್ಸ್ಬೇಕು, ಇಲ್ಲ ತಿನ್ಸಿರ್ತಾರ ನಮ್ಮಪ್ಪ. ಗಾಡಿ ತಿರುಗಿಸ್ಕೊಂಡು ಹೋಗ್ತೀನಿ. ನೋಡಿ ಹೆಂಗೈತೆ. ಆ ಕಡೆ ಎಲ್ಲಾ ಮನೆಗಳಿದಾವೆ, ಈ ಕಡೆಯಿಂದ ಓಡಾಡ್ತಾರೆ, ಬಟ್ ಅಷ್ಟು ಜಾಸ್ತಿ ಜನ ಹೋಗಲ್ಲ. ಇಲ್ಲಿ ಹಸುಗಳೆಲ್ಲ ಮೇಯ್ಸ್ಕೊಂಡಿರ್ತಾರೆ. ಫುಲ್ ಎಲ್ಲಾ ಸತ್ತೆ ತರ ಏನೇನೋ ಬೆಳೆದ್ಬಿಟ್ಟೈತೆ ಇಲ್ಲಿ. ಬೇಗ ಗೋರಿ ಕಟ್ಸ್ಬೇಕು ಅಮ್ಮಂಗೆ.